ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಮಾಡ್ತಾ ಇರೋದು. ಫಸ್ಟು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೈದಾ ಹಿಟ್ಟು ಕಲಸೋಣ ಅಂತ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು, ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಲಸೋದಷ್ಟೇ. ಕೆಲವರು ಚಿರೋಟಿ ರವೆ ಹಾಕ್ತಾರೆ, ನಾನು ಬರೀ ಮೈದಾ ಹಿಟ್ಟಲ್ಲೇ ಆವಾಗಿಂದನೂ ಮಾಡೋದು. ಫಸ್ಟ್ ಚೆನ್ನಾಗಿ ನಾದ್ಕೋಬೇಕು. ಫಸ್ಟ್ ಅದಕ್ಕೆ ಸ್ವಲ್ಪ ನೆನೆಡಿ ಅಂತಲೇ ಬೇಗನೆ ಕಲಿಸ್ತಾ ಇರೋದು. ಅವಾಗೆಲ್ಲ ಅಮ್ಮನ ಕಾಲದಲ್ಲೆಲ್ಲ ಒಳ್ಕಲ್ಲಲ್ಲಿ ಕುಟ್ಟೋರಂತೆ, ಹಂಗೆ ಅವನು 3 ಗಂಟೆ ರಾತ್ರಿಗೆಲ್ಲ ಮಾಡ್ಕೊಂಡು ಕೂತ್ಕೊಂಡವ್ರು. ಅವಾಗ ಕಲಸಿಟ್ಬಿಟ್ರೆ ನೆನ್ಕೊಳ್ಳಿ ಅಂತ. ನಾನು 3:30 ಆಗಿತ್ತು ಅನಿಸುತ್ತೆ ರಾತ್ರಿ. ನಾನು ಏನಕ್ಕಪ್ಪ ಅಷ್ಟು ಬೇಗ ಅಂದರೆ, ನಾನು ಕಜ್ಜಿಕಾಯಿ ರವೆ ಉಂಡೆನೂ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಎದ್ದೆ ಮಾಡ್ಕೊಂಡ್ಬಿಡೋಣ ಅಂತ. ಅದು 2 ದಿನ ಮುಂಚೆ ಮಾಡಬೇಕಾಗಿತ್ತು, ಟೈಮ್ ಆಗಲಿಲ್ಲ ಅಂತ ಅವತ್ತೇ ಮಾಡ್ಕೊಂಡಿದ್ದು ಕಜ್ಜಿಕಾಯಿ ರವೆ ಉಂಡೆ. ನಾನಿಲ್ಲಿ ಕಜ್ಜಿಕಾಯಿ ಮಾಡೋದು ತೋರಿಸಿಲ್ಲ, ರವೆ ಉಂಡೆ ಮಾತ್ರ ತೋರಿಸಿರೋದು. ಚೆಂದ ನಾದಿದ್ಮೇಲೆ ಎಣ್ಣೆ ಹಾಕೊಂಡು ಸ್ವಲ್ಪ ನೆನೆ ಹಾಕಿ ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗಿ ನಾದಿದ್ರೆ ಇದು ಮೈದಾ ಹಿಟ್ಟು ಒಂದು ಕರೆಕ್ಟಾಗಿ ಬಂದುಬಿಟ್ರೆ ಒಬ್ಬಟ್ಟು ಚೆನ್ನಾಗಾಗುತ್ತೆ. ಚೆನ್ನಾಗಿ ನಾದಬೇಕಷ್ಟೆ. ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟೆಲ್ಲ ಚೆನ್ನಾಗಿ ಬಂದಿತ್ತು. ನಾನೇನು ಜಾಸ್ತಿ ಮಾಡಲ್ಲ, ಸ್ವಲ್ಪನೇ. ಯಾಕಂದ್ರೆ ನಮ್ಮ ಮನೆಗೆ ತಿಂದರೆ 2 ಹಬ್ಬ ಅಂದರೆ 2 ತಿಂತಾರೆ, ಅದೇ ಒಂದೇ ದಿನ. ನನ್ನ ಮಗನೂ ತಿನ್ನಲ್ಲ. ನಾನೇ ಅದು ಮಿಕ್ಕಿದ್ದೆಲ್ಲ ಒಂದು ವಾರಗಟ್ಟಲೆ ಇಟ್ಕೊಂಡು ತಿಂತೀನಿ. ಅದಾಯಿತು, ರುಬ್ಬಕ್ಕೆ ಹಾಕ್ತಿದ್ದೀನಿ. ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟೊತ್ತಿಗೆ ಬೆಳಗ್ಗೆನೇ ಅಲ್ವಾ ಸೌಂಡು ಆಗುತ್ತೆ, ಎಲ್ಲ ಮಾಡ್ಕೊಂಡಿರ್ತಾರೆ ಅಂತ ಬಿಟ್ಟು ಇದಾದ ಜಾಸ್ತಿ ಸೌಂಡ್ ಬರೋಲ್ಲ. ಅದಕ್ಕೆ ಸ್ವಲ್ಪ ಇದನ್ನು ನಾನು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷಕ್ಕೆ ಆಯಿತು. ಬೆಂದಿತ್ತಲ್ಲ ಚೆನ್ನಾಗಿ, ಇನ್ನೊಂದು ಆಯಿತು. ಇನ್ನು ಅಷ್ಟೊತ್ತಿಗೆ ಸೌಂಡ್ ಸ್ವಲ್ಪ ಮಾಡ್ಕೊಂಡಿರ್ತಾರೆ. ಸೌಂಡ್ ಮಿಕ್ಸಿ ಜೋರು ಸೌಂಡ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ರವೆ ಉಂಡೆ ಮಾಡಿರಲಿಲ್ವಲ್ಲ, ಸರಿ ರವೆ ಉಂಡೆ ಮಾಡೋಣ ಅಂತ ಫಸ್ಟ್ ಒಂದು 3 ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಟ್ಟು, ಅದು 2 ದಿವಸ ಮುಂಚೆ ಮಾಡಿದರೆ ಇಷ್ಟೊಂದೆಲ್ಲ ರಿಸ್ಕ್ ಆಗ್ತಿಲ್ಲ. ಅವತ್ತೇ ಎಲ್ಲ ಮಾಡಿಬಿಟ್ಟೆ ಈ ಸಲ ಅಂತೂ. ಅದು ಬೇಗ ಟೈಮಿಂಗ್ಸ್ ಬೇರೆ ಇರಲಿಲ್ಲ, ಅಂದರೆ ಬೇಗ ಪೂಜೆ ಆಗಬೇಕಾಯ್ತಲ್ಲ. ಇನ್ನು ಎಡೆ ಇರ್ತದೆ, ಹೆಂಗೆ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಎದ್ದಿದ್ದೆ ನಾನು. ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ತುಪ್ಪ ಹಾಕಿದ್ನಲ್ಲ. ಅದು ಫ್ರೈ ಆಯಿತು. ಫ್ರೈ ಆದಮೇಲೆ ಅದೇ ತುಪ್ಪಕ್ಕೆ ರವೆ ಹಾಕ್ಕೊಳ್ತಾಯಿದ್ದೀನಿ. 1 ಬಟ್ಲು ಅಷ್ಟೇ ತೊಗೊಂಡಿರೋದು. ಚೆನ್ನಾಗಿ ಇದೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಕಜ್ಜಿಕಾಯಿ ಮಾಡೋದು ಹಾಕಿಲ್ಲ, ಯಾಕೆಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತಲ್ಲ, ಅದಕ್ಕೆ ಕಜ್ಜಿಕಾಯಿ ಮಾಡೋದು ಹಾಕಿಲ್ಲ ನಾನು. ಅದು ಜಾಸ್ತಿ ವೀಡಿಯೋಸ್ ಇದ್ರೆ ಡಿಲೀಟ್ ಮಾಡಿ ಮಾಡ್ಕೋತಾ ಇರ್ಬೇಕು ನನ್ನ ಮೊಬೈಲಲ್ಲಿ. ಜಾಸ್ತಿ ಯಾರೇ ತಿರ್ಗಿ ಅದು ವೀಡಿಯೋ ಮಾಡೋಕ್ಕೆ ಆಗೋಲ್ಲ. ಅದಕ್ಕೆ ಈಗ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ಒಂದು ಬೇರೆ ಬಟ್ಲಿಗೆ ಸೇರ್ಕೊಂಡ್ಬಿಟ್ಟು, ಇದೇನಪ್ಪ ಅಂದರೆ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಬೇಕು. ನನಗೆ ಜಾಸ್ತಿ ಬಿಸಿ ತಡ್ಕೊಳೋಕ್ಕೆ ಆಗಲ್ಲ. ಆಮೇಲೆ ಸಕ್ಕರೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಬಿಸಿ ಇದ್ದಂಗೆ ಸಕ್ಕರೆ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿ ಮೆಲ್ಟ್ ಆಗುತ್ತಲ್ಲ, ಅದರಿಂದನೇ ಉಂಡೆ ಕಟ್ಟೋಕ್ಕಾಗೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಫಸ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪುಡಿ ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಅದಕ್ಕೆ ಸಕ್ಕರೆನ ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ಗೋಡಂಬಿ ದ್ರಾಕ್ಷಿ. ಸಕ್ಕರೆ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು. ನಾನು
ಒಂದು ಬಾಟ್ಲು ಇದಾಕಿದ್ದಕ್ಕೆ ಒಂದು ಬಾಟ್ಲು ರವೆಗೆ ಒಂದು ಬಾಟ್ಲು ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಆಮೇಲೆ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ತುರಿ ನಾನು ಕರ್ಜಿಕಾಯಿ ತುರಿದಿತ್ತಲ್ಲ ಅದನ್ನೇ ಹಾಕ್ಕೊಂಡೆ, ಜಾಸ್ತಿ ಹಾಕಿಲ್ಲ ಕೊಬ್ಬರಿನೇನು. ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಹಾಲು ಸೇರಿಸ್ಕೊತ, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಲು ಇಲ್ಲ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಉಂಡೆ ಕಟ್ಟೋದು ಅಷ್ಟೇ. ತುಪ್ಪ ಹಾಕಲಿಲ್ಲ ಅಂದರೂ ಬಿಸಿ ನೀರು ಇಲ್ಲ ಬಿಸಿ ಹಾಲು ಒಂದು ಸ್ವಲ್ಪ ಹಾಕ್ಕೊಂಡು ಬಿಸಿದೇ ಉಂಡೆ ಕಟ್ಟಬೇಕು. ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ಗಟ್ಟಿಯಾಗಿ ಅದನ್ನು ಪ್ರೆಸ್ ಮಾಡಬೇಕದು. ಕೆಲವು ಚೆನ್ನಾಗಿ ಮಾಡ್ತಾರೆ, ಬಿಸಿ ತಡೀತಾರೆ. ನನಗೆ ಬಿಸಿ ಕೈ ಟಚ್ ಆದರೆ ಆಗಲ್ಲ, ಅದೇನೋ ಅಂತೂ ಮಾಡಿದೆ ಇಂತು ಉಂಡೆನ. ರವೆ ಉಂಡೆ ಆಯಿತು. ಆಮೇಲೆ ಒಬ್ಬಟ್ಟು ತಟ್ಬಿಡೋಣ ಅಂತ ಒಬ್ಬಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಫಸ್ಟು ದೀಪ ಹಚ್ಚಿ ಬಂದುಬಿಟ್ಟೆ, ಟೈಮ್ ಆಗೋಗುತ್ತೆ ಇನ್ನು ಅಂತೇಳ್ಬಿಟ್ಟು 8 ಗಂಟೆ ಆಗಿತ್ತು. 8 ಗಂಟೆಗೆ ದೀಪ ಹಚ್ಚಿಬಿಟ್ಟೆ. ದೀಪ ಹಚ್ಚಿದ್ರೆ ಮುಗಿದಾಗುತ್ತಲ್ಲ ಅಂತ. ಆಮೇಲೆ ಬಂದು ಒಂದು ಸ್ವಲ್ಪ ಒಬ್ಬಟ್ಟು ತಟ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಇಡೋಣ, ಫಸ್ಟ್ ದೀಪ ಹಚ್ಬಿಡೋಣ ಅಂತ ದೀಪ ಹಚ್ಬಿಟ್ಟು ಬಂದೆ. ಒಬ್ಬಟ್ಟು ಬೇಯಿಸ್ಕೊಳ್ಳೋಣ ಅಂತ ಒಬ್ಬಟ್ಟು ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಸಲ ನೈವೇದ್ಯ ಮಾಡಿದ್ದಾಯಿತು. ಹಬ್ಬ ಅಂದರೆ ಒಂದು ತಿಂಗಳ ಮುಂಚೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಆವತ್ತು ಮಾಡೋ ದಿನ ಇದೆಯಲ್ಲ, ಅದು ಕಷ್ಟ. ಸ್ವಲ್ಪ ಹೆಲ್ಪ್ ಮಾಡೋರು ಇದ್ದರೆ ಪರವಾಗಿಲ್ಲ. ಮನೇಲಿ ಯಾರೂ ಹೆಲ್ಪ್ ಮಾಡೋಲ್ಲ ಅಂದರೆ ಒಬ್ಬರೇ ಮಾಡಬೇಕಂದ್ರೆ ಸಿಕ್ಕಾಬಿಟ್ಟೆ ರಿಸ್ಕ್ ಆಗುತ್ತೆ. ನಾನು ಅದೇ ಹೇಳಿಲ್ವ, ರವೆ ಉಂಡೆ ಕರ್ಜಿಕಾಯಿ ಅವತ್ತೇ ಮಾಡಿದ್ರಿಂದ 3 ಗಂಟೆ ರಾತ್ರಿಗೆ ಎದ್ದಿರೋದು. ಸೀರೆ ದೇವರಿಗೆ ರಾತ್ರಿನೇ ಉಡಿಸ್ಬಿಟ್ಟಿದ್ದೆ. ಅದೊಂದು ಆ ಸೀರೆನ ಉಡಿಸ್ಬಿಡ್ತೀನಿ ಒಂದು 5 ನಿಮಿಷದ ಕೆಲಸ ನನಗೆ. ಈಗ ಆಯಿತು, ನೈವೇದ್ಯಕ್ಕೆ ಇಡೋಣ ಅಂತ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ತೋರಿಸಿರೋದು ದೇವರಿದು ಪೂಜೆ ಎಲ್ಲ ಆಗಿತ್ತು. ಇದೇ ಥರ ನಾನು ಸಿಂಪಲ್ಲಾಗೆ ಮಾಡ್ತೀನಿ, ದೇವ್ರ ಮೇಲೆ ಕೂರಿಸ್ಕೊಂಡು. ಲಕ್ಷ್ಮಿ ಸೀರೆ ರಾತ್ರಿನೇ ಉಡಿಸಿದ್ದೆ. ಅದೇ ನನಗೆ ತುಂಬ ಮುದ್ದಾಗಿ ಕಾಣ್ತಾಯಿತ್ತು ದೇವ್ರ ಹತ್ರದಿಂದ ನೋಡಿದಾಗ. ರಾತ್ರಿ ಕದಲಿಸಿದ ಮೇಲೂ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ದೇವ್ರನ್ನ. ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಆರೋಗ್ಯ, ಆಯುಷು, ಐಶ್ವರ್ಯ, ಧನ ಧಾನ್ಯಗಳ ಕರುಣಿಸಿ ಎಲ್ಲರನ್ನೂ ಉದ್ಧಾರ ಮಾಡಲಿ, ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇದೇ ಇವತ್ತಿನ ಲಾಗ್. ಅವತ್ತಂತೂ ತಾಯಿಯಿಂದ ಕಣ್ಣು ತೆಗಿಯೋಕ್ಕೆ ಆಗಲಿಲ್ಲ, ಒಂಥರ ಖುಷಿಯಾಗದೆ ಎಂಬುದು ನೋಡ್ತಾಯಿದ್ದೆ. ಹಿಂಗೆ ನೋಡ್ಕೊಂಡು ಕೂತಿದ್ದೆ. ಆಮೇಲೂ ಎಷ್ಟು ಮುದ್ದ ಕಾಣ್ತಾಯಿತ್ತು. ಮುಂದಿನ ವರ್ಷವೂ ತುಂಬ ಚೆನ್ನಾಗಿ ಮಾಡೋ ಭಾಗ್ಯ ಕಾಣಿಸ್ಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡು ತಾಯಿ ಆಶೀರ್ವಾದ ಇರಲಿ ಅಂತ ನಮ್ಮ ಮನ್ಸು ಮಾಡಿದ್ರೆ ಏನು ಬೇಕಲ್ಲ ಮಾಡ್ತಾಳಲ್ವ. ಒಂಥರ ಶೃಂಗಾರ ಮಾಡಿ ಕೂರಿಸೋದು ನಮ್ಮ ದೇವರು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಾಮಾನ್ಯ ತುಂಬ ಇಷ್ಟ ಇರುತ್ತೆ. ಇದೇ ಇವತ್ತಿನ ಲಾಗು. ನೋಡಿ ಆಶೀರ್ವಾದ ಮಾಡಿ.